ನಮಗೆಲ್ಲ ಇವಾಗ ನಾವು ಕರಿಯರ್ ಶುರು ಮಾಡಿದ ಆರಂಭದಲ್ಲಿ ನಮಗೆ ಉಳಿತಾಯ ಅಥವಾ ಏನಾದ್ರೂ ಮನಿ ಸೇವ್ ಅನ್ನೋದ್ರ ಬಗ್ಗೆನೇ ಎಲ್ಲರೂ ಹೇಳ್ತಿದ್ರು. ಸೇವ್ ಯೋರ್ ಮನಿ ಕೂಡಿ ಒಂದು FD ಇಲ್ಲ RD ಅಥವಾ ಪೋಸ್ಟ್ ಆಫೀಸ್ ನಲ್ಲಿ ಹೂಡಿಕೆ. ನಮಗೆ ನಾವು ನಮ್ಮ ಕರಿಯರ್ ಶುರು ಮಾಡಿದಾಗ ನಮಗೆ ದೊಡ್ಡವರು ಹೇಳ್ತಾ ಇದ್ದಿದ್ದು ಇಷ್ಟು ಮಾಡಿ, ಫಸ್ಟ್ ಒಂದು FD ಮಾಡು, ಫಸ್ಟ್ ಒಂದು RD ಮಾಡು, ಫಸ್ಟ್ ಪೋಸ್ಟ್ ಆಫೀಸ್ ಅಲ್ಲಿ ಒಂದು ಅಕೌಂಟ್ ತೆಗಿ, ಅಲ್ಲೊಂಚೂರು ಸೇವಿಂಗ್ ಮಾಡು ಅಂತ. ಹಾಗಾದ್ರೆ ಅದಕ್ಕೆ ಬೆಲೆ ಇಲ್ವಾ? ಇವತ್ತಿಗಿಲ್ಲ. ಓಕೆ, ನೀವು ನಾನು ಸ್ಟಾರ್ಟ್ ಮಾಡಿದ ವೇಳೆಯಲ್ಲಿ ಇತ್ತು, ನನ್ನ ಅಪ್ಪ ಅಮ್ಮನ ಕಾಲಘಟ್ಟದಲ್ಲಿ ಅದಿತ್ತು. ಹಾಗಾಗಿ ಅವರು ಅದನ್ನೇ ಹೇಳ್ಕೊಂಬಂದ್ರು. ಇವತ್ತು ನಮ್ಮ ಅಪ್ಪ ಅಮ್ಮ ಏನಾಗಿದೆ, ಕಾಲಘಟ್ಟ ಬದಲಾಗಿದೆ. ಹಾಗಾಗಿ ಅವತ್ತಿನ ಪ್ರಶ್ನೆ ಪತ್ರಿಕೆ ಏನಿತ್ತು, ಆ ಪ್ರಶ್ನೆ ಪತ್ರಿಕೆಗೆ ಅವತ್ತು ಅವರು ಬರೆದ ಉತ್ತರ ಸರಿಗಿತ್ತು. ಅವ್ರೇನು ಮಾಡ್ತಿದ್ದಾರೆ, ಮಗನಿಗೆ ಅಥವಾ ಮಗಳಿಗೆ ಅದೇ ಪ್ರಶ್ನೆ ಪತ್ರಿಕೆ ಇದೆ ಅಂತ ಅದೇ ಉತ್ತರನ ಅಪ್ಪ ಅಮ್ಮ ನಮ್ಮ ಮೇಲೆ ಹೇಳ್ತಿದ್ರು. ಈ ಉತ್ತರ ಬರೀ ಮಗಳೇ ಇದು ಬರೀ ಸರಿಯಾಗ್ಬಿಡುತ್ತೆ ಅಂತ. ಅವ್ರು ಗೆದ್ದರು. ನಮ್ಮ ಪ್ರಶ್ನೆನೇ ಬದಲಾಗಿದೆಯಲ್ಲ. ಬದಲಾದ ಪ್ರಶ್ನೆ ಪತ್ರಿಕೆನ ನೀವು ನೋಡ್ತಾ ಇಲ್ವಲ್ಲ. ನೀವು ಅಂದರೆ ಸಾಮಾನ್ಯವಾಗಿ ನಾವೆಲ್ಲರೂ ಜನ, ನಾವು ಪ್ರಶ್ನೆ ಪತ್ರಿಕೆ ಓದಿ ಉತ್ತರ ಕೊಡಬೇಕಾಗಿರೋದು. ನಮ್ಮಪ್ಪ ಅಮ್ಮನ ಪ್ರಶ್ನೆ ನಾವು ಜಸ್ಟ್ ಕಾಪಿ ಮಾಡಿಬಿಟ್ರೆ ಅಲ್ಲಿ ಉತ್ತರ ತಪ್ಪಾಗೋಯ್ತು. ಯಾಕೆಂದರೆ ಪ್ರಶ್ನೆ ತಪ್ಪಿರೋದ್ರಿಂದ, ಪ್ರಶ್ನೆನೇ ಡಿಫ್ರೆಂಟ್ ಆಗಿರೋದ್ರಿಂದ ಉತ್ತರ ತಪ್ಪಾಗ್ಬಿಡುತ್ತೆ. ಸೊ ಇವತ್ತಿನ ದಿನದಲ್ಲಿ ಹಣದುಬ್ಬರ ಅನ್ನೋದು, ಅವತ್ತಿನ ಕಾಲಘಟ್ಟದಲ್ಲಿ ಹಣದುಬ್ಬರ ಇರಲಿಲ್ಲ. ಇವತ್ತು ನೋಡಿ, 2 ತಿಂಗಳಿಂದ 3 ತಿಂಗಳಿಂದ ಬಸ್ಸಿನ ದರ ಏರಿಕೆ ಅಂತ ಕೇಳಿದ್ರಿ, ಇವತ್ತಾಗಲೇ ತಿರುಗಿ ಹೇರಿಸ್ತೀವಿ ಅಂತಾರೆ, ಇಲ್ದಿರ ಹಾಲು ಏರಿಕೆ ಅಂತಾರೆ. ನೋಡಿ, ಒಂದು ಏರಿಕೆ ಅಂತ ಕಂಡ್ರೆ ಇಟ್ಸ್ ಸೈಕ್ಲಿಕಲ್, ಅಂದರೆ ಅಥವಾ ಒಂದು ಸೈಕಲ್ ಥರ, ಒಂದು ಋತು ಥರ ಸುತ್ತಾ ಇರುತ್ತೆ. ಇದು ಟ್ರಾನ್ಸ್ಪೋರ್ಟೇಷನ್ ಸಾರಿಗೆ ಜಾಸ್ತಿ ಆಯಿತು ಅಂತ ಇಟ್ಕೊಳ್ಳಿ, ಅದು ಇಟ್ ವಿಲ್ ಗಿವ್ ರೈಸ್ ಟು ಬೇರೆ ಪದಾರ್ಥಗಳು, ಫಾರ್ ಎಕ್ಸಾಂಪಲ್ ವೆಜಿಟೇಬಲ್ಸು, ಇನ್ನೊಂದು ಅದಕ್ಕೆ ಜಾಸ್ತಿ ಆಗುತ್ತೆ. ಯಾಕಂದರೆ 1000 ರೂಪಾಯಿಲಿ ಬೆಂಗಳೂರಿಂದ ಮೈಸೂರಿಗೆ ಬಂದು ಸೇರ್ತಿದ್ದ ತರಕಾರಿಗೆ 1200 ಆಗುತ್ತೆ. ಆ 200ನ್ನ ಅವರು ಅದ್ರ ಮೇಲೆ ಡಿವೈಡ್ ಮಾಡಲೇಬೇಕಲ್ಲ. ತರಕಾರಿ ಬೆಲೆ ಹೆಚ್ಚಾಗುತ್ತೆ. ಹೀಗೆ ಪ್ರತಿಯೊಂದು ಸಮಾಜದಲ್ಲಿ ಹೆಚ್ಚಾಗ್ತಾನೆ ಹೋಗುತ್ತೆ.